ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಚಿನ್ನು ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅವನದು ಫಸ್ಟ್ ಟ್ರಿಪ್ ಇವತ್ತು. ನಾಳೆಯಿಂದ ಸ್ಕೂಲ್ ರಜಾ ಇರುತ್ತೆ ಅವನಿಗೆ. ಸೊ ಅವನು ಟ್ರಿಪ್ ಹೋಗೋದಕ್ಕೆ ಫುಲ್ ರೆಡಿ ಆಗಿದ್ದಾನೆ, ಹಾಗೆ ಎಕ್ಸೈಟ್ ಕೂಡ ಆಗಿದ್ದಾನೆ. ನನಗೆ ತುಂಬಾ ಭಯ ಆಗ್ತಿತ್ತು ಕಳಿಸೋದಕ್ಕೆ. ಆದರೆ ಮ್ಯಾಮ್ ಅವರೆಲ್ಲ ಹೇಳಿದರು, ಜಸ್ಟ್ ಇಲ್ಲೇ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. LKG ಅಲ್ವಾ, ತುಂಬ ದೂರ ಏನಿಲ್ಲ. ಸೂಪರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬಿಹೇವಿಯರ್ ಎಲ್ಲ ಹೇಗಿರಬೇಕು ಅಂತ ಎಲ್ಲ ಹೇಳ್ಕೊಡೋದಕ್ಕೆ, ಹಾಗೆ ಅವನಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ ಕಳಿಸ್ತಿದ್ದೀನಿ. ಅವ್ನು ಫುಲ್ ಖುಷಿಯಾಗಿದ್ದಾನೆ. ಬಸ್ಸಲ್ಲಿ ಹೋಗ್ತಿದ್ದೀನಿ, ಮಕ್ಕಳ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿದ್ದೀನಿ ಅಂತ ಫುಲ್ ಖುಷಿಯಾಗಿದ್ದಾನೆ. ಸೊ ಅದಕ್ಕೆ ಕಳಿಸ್ತಿದ್ದೀನಿ. ಮ್ಯಾಮ್ ಎಲ್ಲ ಫುಲ್ ರೆಸ್ಪಾನ್ಸಿಬಿಲಿಟಿ ನಮ್ಮದೇ, ಫುಲ್ಲು ಏನು ಭಯ ಪಟ್ಕೋಬೇಡಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಕಳಿಸ್ತಿದ್ದೀನಿ. ಎಲ್ಲಿ ಹೋಗ್ತಿರೋದು? ಹಾಂ, ಸೂಪರ್ ಮಾರ್ಕೆಟ್ಗಾ? ನಿಂಗೆ ಖುಷಿನಾ, ಹ್ಯಾಪಿನಾ? ನೀನು ಯಾರ ಜೊತೆ ಇರ್ತೀಯಪ್ಪ ಇವತ್ತು? ಓಕೆ, ಗಲಾಟೆ ಮಾಡಬಾರ್ದಾಯ್ತಾ? ಮ್ಯಾಮ್ ಹುಷಾರು. ಬಾಯ್ ಚಿನ್ನು, ಬಾಯ್ ಬಾಯ್ ಮಾಡ. ಇಲ್ಲಿ ನೋಡಿ, ಇಲ್ಲಿ ಬಾಯ್ ಕಂದ. ಬಾಯ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಧನ್ವಿತ್ ಯಾವ ರೀತಿ ಮಾಡಿದ್ದಾನೆ ಅಂತ. ನಾನಿವಾಗ ಅಡುಗೆ ಮಾಡೋಣ ಅಂತ ಬಂದು ನೋಡಿದ್ರೆ ಅನ್ನಕ್ಕಿಟ್ಟಿದ್ದೆ. ನೋಡಿಬಿಟ್ಟು ವಿಷಲ್ ಹಾಕೋಣ ಅಂತ ಹೋದರೆ ವಿಷಲ್ ಒಳಗಡೆ ಎಲ್ಲ ಚಾಕ್ ಪೀಸ್ ಹಾಕಿಟ್ಟಿದ್ದಾನೆ. ಲಾಕ್ ಮಾಡೋ ಕಡೆನೂ ಅಷ್ಟೇ, ಡೋರ್ ಲಾಕ್ ಮಾಡೋ ಕಡೆ ಎಲ್ಲನೂ ಇದೇ ಥರ ಚಾಕ್ ಪೀಸ್ ಹಾಕ್ಬಿಡೋದು, ಏನೇನೋ ಹಾಕೋದು ಅದ್ರೊಳಗಡೆ ಎಲ್ಲ. ಈ ರೀತಿಯೇ ಚೇಷ್ಟೆ ಮಾಡ್ತಿರ್ತಾನೆ. ನಿಮ್ಮನೇಲೂ ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಾ ಹೇಳಿ? ಬರೀ ಇದೇ ಚೇಷ್ಟೆ. ಒಂದು ಕಾಯಿನ್ ಹಾಕ್ಬಿಡೋದು ಲಾಕ್ ಮಾಡೋ ಕಡೆ, ಅದನ್ನು ತೆಗಿಯೋಕ್ಕೆ ತುಂಬ ಕಷ್ಟಪಡಬೇಕು. ಇಷ್ಟೊಂದು ತರಲೆ ಮಕ್ಳು ಇರ್ತಾರ ಅಂತ ಅನಿಸುತ್ತೆ. ಸಖತ್ ತರಲೆ ಮಾಡ್ತಾನೆ. ನೋಡಿ ಯಾವ ರೀತಿ ಹಾಕಿದ್ದಾನೆ ಅಂತ. ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಹಾಕಬೇಕು. ಅರ್ಜೆಂಟಲ್ಲಿ ಏನಾದರೂ ಮಾಡ್ತಿದ್ರೆ ಇದೇ ರೀತಿ ಮಾಡಿರ್ತಾನೆ. ತುಂಬ ಚೇಷ್ಟೆ ಅಂದರೆ ಚೇಷ್ಟೆ. ಹಾಗೆ ಇವತ್ತು ಸಾಂಬಾರಿಗೆ ಮಶ್ರೂಮ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಶ್ರೂಮ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಬೋದು, ಹಾಗೆ ಫ್ರೈ ಮಾಡ್ಬೋದು, ತುಂಬ ವೆರೈಟೀಸ್ ಮಾಡ್ಬೋದು. ಇದರಲ್ಲಿ ಮಂಚೂರಿಯನ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ಮಂಚೂರಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಪಕೋಡಾನು ಮಾಡ್ಬೋದು. ತುಂಬ ವೆರೈಟೀಸ್ ಮಾಡ್ಬೋದು ಮಶ್ರೂಮಲ್ಲಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಫುಲ್ಲು ನೀರೆಲ್ಲ ಫುಲ್ ಡ್ರೈ ಆಗಬೇಕಲ್ವ. ಸೊ ಅದಕ್ಕೆ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ. ನಾನು ಆಲ್ರೆಡಿ ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಈ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಕೋಳಿ ಸಾಂಬಾರು ಥರನೇ ಇರುತ್ತೆ. ನಾಟಿ ಕೋಳಿ ಸಾಂಬಾರಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೇಮ್ ನಾಟಿ ಕೋಳಿ ಸಾಂಬಾರನ್ನೇ ಊಟ ಮಾಡ್ತಿದ್ದೀವೇನೋ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸೊ ಇವತ್ತು ಮಾಡ್ತಿದ್ದೀನಿ. ನಾನು ರೆಸಿಪಿನ ಶೇರ್ ಮಾಡೋದಕ್ಕೆ ಆಗ್ತಿಲ್ಲ, ಆಲ್ರೆಡಿ ತೋರಿಸಿರೋ ರೆಸಿಪಿನೇ ಅಲ್ವಾ. ಸೊ ಅದಕ್ಕೆ ನಾನು ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ. ಇದಕ್ಕೆ ಇವಾಗ ಊಟ ಮಾಡಬೇಕು. ಧನ್ವಿತ್ ಕೂಡ ಸ್ಕೂಲಿಂದ ಬರೋ ಟೈಮ್ ಆಯ್ತು. ಇವತ್ತು ಅವ್ನು ಬರೋ ಅಷ್ಟರಲ್ಲೇ ಅಡುಗೆ ಎಲ್ಲ ಮುಗೀತು. ಇನ್ನೇನು ಅವ್ನು ಬರ್ತಾನೆ, ಅವನ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಬೇಕು ಅಂತ ಕಾಯ್ತಿದ್ದೀನಿ. ಅಷ್ಟರಲ್ಲಿ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಅವ್ನು ಬರ್ತಿದ್ದಾಗೆ ಎಲ್ಲನೂ ಕೇಳ್ತೀನಿ. ಓಕೆ, ನೀವು ಕೇಳಿ ಹೇಗೆಲ್ಲ ಹೇಳ್ತಾನೆ ಅಂತ. ಸಂಜುನು ಬಂದು ಇವಾಗ ಚಿನ್ನೂ ಬಂದ. ಎಲ್ಲ ಊಟ ಮಾಡ್ತೀವಿ ಈಗ. ಹಾಯ್ ಚಿನ್ನು. ಸೂಪರ್ ಮಾರ್ಕೆಟ್ ಅಲ್ಲ ಇದು? ದುಡ್ಡ ಚಿನ್ನು? ಪೇಪರ್ ಚಿನ್ನು. ಚಿನ್ನು ಏನ್ ಹೇಳ್ಕೊಟ್ರಪ್ಪ? ಹಂಗಲ್ಲ ಕಣೋ, ಇವತ್ತು ಟ್ರಿಪ್ಗೆ ಹೋಗಿದ್ದಲ್ಲ, ಏನೇನ್ ಹೇಳ್ಕೊಟ್ರು? ಏನ್ ತೋರ್ಸಿದ್ರು? ಏನ್ ನೋಡ್ದೆ? ಏನ್ ನೋಡ್ದೆ? ಏನೇನ್ ನೋಡ್ದೆ ಹೇಳು. ಆಮೇಲೆ ಆಪಲ್ ಇತ್ತು, ಕ್ಯಾರೆಟ್ ಇತ್ತು, ಆಮೇಲೆ ಕುಕುಂಬರ್ ಇತ್ತು, ಟೊಮೊಟೊ ಇತ್ತು, ಎಲ್ಲ ಇತ್ತು. ಆಪಲ್ ಇತ್ತು. ಆಮೇಲೆ ಆಪಲ್, ಕುಕುಂಬರ್ ಅಷ್ಟೇನಾ? ಏನೇನು ಹೇಳ್ಕೊಟ್ರು? ಇನ್ನೇನು ಹೇಳ್ಕೊಟ್ರು? ಚಿನ್ನು, ಯಾರ್ಯಾರು ಹೋಗಿದ್ರಿ? ಮ್ಯಾಮ್ ನೀವಿಬ್ಬರೇ ಹೋಗಿದ್ರಾ? ಯಾವ್ದ್ರಲ್ಲಿ ಹೋಗಿದ್ರಿ? ಬಸ್ಸಲ್ಲಿ. ಹೇಗಿತ್ತಪ್ಪ ಫಸ್ಟ್ ಟ್ರಿಪ್? ಬಸ್ಸು ಚೆನ್ನಾಗಿತ್ತಾ?
ಇನ್ಮೇಲೆ ಟ್ರಿಪ್ಗೆಲ್ಲ ಹೋಗ್ತೀಯಾ? ಇಷ್ಟನಾ ನಿನಗೆ? ಎಂಜಾಯ್ ಮಾಡ್ದಾ ಫ್ರೆಂಡ್ಸ್ ಜೊತೆ ಎಲ್ಲ? ಫ್ರೆಂಡ್ಸ್ ಜೊತೆನೇ ಹೋಗ್ತಿದ್ದಾ? ಏನಾದರೂ ತರಲೆ ಮಾಡ್ದಾ? ಏನೂ ತರಲೆ ಮಾಡಿಲ್ಲ. ಗುಡ್ ಬಾಯ್ ಅಲ್ವಾ? ಹೇಗಿತ್ತು ನಿನಗೆ ಟ್ರಿಪ್? ನಾನು ಒಪ್ಪಿಟ್ಟೆ ತಿನ್ನಿಲ್ಲ. ಯಾಕೆ ತಿಂದಿಲ್ಲ? ಬೇಡ. ನೋಡಿ ಅವನ ಎಕ್ಸ್ಪೀರಿಯನ್ಸ್ ಎಲ್ಲನೂ ಹೇಗೆ ಹೇಳ್ತಿದ್ದಾನೆ ಅಂತ ಸರಿಯಾಗಿ ಹೇಳೋದೇ ಇಲ್ಲ. ಬರೀ ನಾನೊಂದು ಕೇಳಿದ್ರೆ ಅವನೊಂದು ಹೇಳ್ತಾನೆ. ಹಾಗೆ ಅವನಿಗೆ ಸೂಪರ್ ಮಾರ್ಕೆಟಲ್ಲಿ ಈ ಥರದ್ದು ಕೊಟ್ಟು ಕಳಿಸಿದ್ದಾರೆ. ಒಂದು ಎಲ್ಲ ಅದಕ್ಕೂ ತುಂಬ ಡಿಸ್ಕೌಂಟ್ ಇದೆ. ಹಬ್ಬ ಎಲ್ಲ ಇದೆಯಲ್ವ, ದಸರಾ ಹಬ್ಬ ಹಾಗೆ ದೀಪಾವಳಿ ಎಲ್ಲ ಬರ್ತಿದ್ದಲ್ಲ, ಸೊ ಅದಕ್ಕೆ ತುಂಬ ಡಿಸ್ಕೌಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡ್ತಿದ್ದೀನಿ ಏನೇನು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಕೌಂಟ್ ಇದೆ, ಏನೇನೆಲ್ಲ ಬೈ ಒನ್ ಗೆಟ್ ಒನ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀನಿ. ನೋಡೋಣ, ಆದರೆ ಹೋಗಿ ತಗೊಳ್ಳೋಣ. ಡಿಸ್ಕೌಂಟ್ ಇರುತ್ತೆ ಅಂತೆಲ್ಲ ಹಾಕ್ತಾರೆ, ಬಟ್ ಏನು ಸೇಮ್ ಪ್ರೈಸೇ ಇರುತ್ತೆ. ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸೇಮ್ ಪ್ರೈಸೇ ಇರುತ್ತೆ. ಹಾಗೆ ಬೈ 2 get 1 ಅಂತ ಇದೆ. 2 ಎಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅಲ್ವಾ, ಒಂದೊಂದೇ ಸಾಕಾಗಿರುತ್ತೆ. ಸಂಜು ವರ್ಕ್ ಮಾಡ್ತಾ ಇದ್ದಾರೆ. ಇವನು ನೋಡಿದ್ರೆ ಗಲಾಟೆ ಮಾಡ್ತಿದ್ದಾನೆ. ಇವಾಗ ಇವ್ನು ಕರ್ಕೊಂಡೋಗಿ ಫಸ್ಟ್ ಊಟ ಮಾಡಿಸ್ಬೇಕು. ಊಟ ಮಾಡಿ ಮಲಗಿದ್ದೆದ್ದು ಸ್ನ್ಯಾಕ್ಸ್ ಕೇಳ್ದೆ. ನಾನು ಇವತ್ತು ಗೋಬಿ ಮಾಡ್ತಿದ್ದೀನಿ ರಪ್ಪ ಸಂಜೆಗೆ ಅಂತಂದರೆ ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅವ್ರ ಪಪ್ಪನ ಕರ್ಕೊಂಡೋಗಿ ಎಗ್ ಪಪ್ಸ್ ತರಿಸ್ಕೊಂಡು ಬಂದಿದ್ದಾನೆ. ನೋಡಿ, ಏನಾದರೂ ಒಂದು ತಿನ್ನಬೇಕು ಎದ್ದ ತಕ್ಷಣ ಏನಾದರೂ ತಿಂಡಿ ಕೇಳ್ತಾನೆ ಇರ್ತಾನೆ ಇವನು. ತಗೊಳ, ಬರೀ ತಿಂಡಿ ತಿನ್ಕೊಂಡು ಇವಾಗ ಆಲ್ರೆಡಿ ಚಿಪ್ಸು ಲೇಸ್ ತಿಂತಿದ್ದಾನೆ. ಫಸ್ಟ್ ಅದನ್ನು ತಿನ್ಕೊ. ಬರೀ ಈ ತರ ಕುರುಕ್ಲು ತಿನ್ಕೊಂಡಿರು ಚಿನ್ನು, ಆಯ್ತಾ? ಓಕೆನಾ? ತರ್ಲೆ ಫ್ರೆಂಡ್ಸ್, ಇವತ್ತು ಗೋಬಿ ಟ್ರೈ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದೊಂದು 3 times ಏನೋ ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ರೆಸ್ಟೋರೆಂಟಲ್ಲೆಲ್ಲ ಸಿಗೋ ಥರನೇ. ಬಟ್ ಅರ್ಜೆಂಟಲ್ಲಿ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಗೋಬಿ ಮಾಡಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನಾನು ನೆಕ್ಸ್ಟ್ ಟೈಮ್ ಗೋಬಿ ಮಾಡಬೇಕಾದ್ರೆ ಖಂಡಿತ ಶೇರ್ ಮಾಡ್ತೀನಿ ನಿಮಗೆ ಹೇಗೆ ಮಾಡಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಚಿನ್ನು ಜೀನ್ಸ್ ಹಾಕೊಂಡು ರೆಡಿಯಾಗಿದ್ದಾನೆ. ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ಜೀನ್ಸ್ನ ವಾಶ್ಗೆ ಹಾಕಿದ್ದೆ. ವಾಷಿಂಗ್ ಮಿಷಿನಿಂದ ತಗೊಂಡು ಇದೇ ಜೀನ್ಸ್ ಬೇಕು ಅಂತ ಹಾಕೊಂಡಿದ್ದಾನೆ. ಅದು ಇನ್ನೂ ತೇವ ಇದೆ, ಹಸಿ ಇದೆ, ಅದು ಇನ್ನೂ ಡ್ರೈ ಆಗಿಲ್ಲ. ಅಂದ್ರೂ ಇದೇ ಜೀನ್ಸ್ ಬೇಕು ಅಂತ ಹಾಕೊಂಡು ಬಂದಿದ್ದಾನೆ. ನಾನು ಬೇರೆ ಜೀನ್ಸ್ ಹಾಕೊಳ್ಳೋ ಅಂತಂದರೆ ಇದೇ ಜೀನ್ಸ್ ಹಾಕೊಂಡಿದ್ದೇನೆ. ಜೀನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವನಿಗೆ. ಸ್ಕೂಲ್ಗೂ ಅಷ್ಟೇ ಯೂನಿಫಾರ್ಮ್ ಬೇಡ ಅಂತ ಡೈಲಿ ಅಳ್ತಾನೆ. ನನಗೆ ಬೇಡ ಅಂತ, ಡೈಲಿ ಯೂನಿಫಾರ್ಮ್ ಬೇಡ ಅಂತ ಅಳೋದೇ ಆಗುತ್ತೆ. ಡೈಲಿ ಸಮಾಧಾನ ಮಾಡಿ ಕಳಿಸೋದು, ನಾನು ಜೀನ್ಸ್ ಹಾಕೊಂಡು ಹೋಗ್ತೀನಿ ಅಂತ ಅಳ್ತಾನೆ. ಆಚೆ ಹೋಗ್ಬೇಕಾದ್ರೂ ಜೀನ್ಸ್ ಇಲ್ಲದೆ ಹೋಗಲ್ಲ. ಸೈಕಲ್ ಹೊಡೆಯೋದಕ್ಕೂ ಜೀನ್ಸ್ ಬೇಕು. ಇವಾಗ ನೋಡಿ, ಇದು ತೇವ ಇದೆ ಅಂದ್ರೂ ಜೀನ್ಸ್ ಹಾಕೊಂಡಿದ್ದಾನೆ. ಅದಕ್ಕೆ ಸಲುವಾಗಿ ಈ ಒಂದು ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಿದ್ದೀನಿ. ಬರೀ ಜಂಪ್ ಮಾಡೋದು ಸಾಕು ಚಿನ್ನು. ವಾವ್, ಸೂಪರ್ ಸೂಪರ್ ಸೂಪರ್. ಓಕೆ ಸಾಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.